ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಸಾಲೆ ಹಪ್ಪಳ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಕೇವಲ 5 ನಿಮಿಷದಲ್ಲಿ ಈ ಮಸಾಲೆ ಹಪ್ಪಳ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಬ್ಬಗಳಲ್ಲಿ, ಮನೆಯ ಸಂಭ್ರಮಗಳಲ್ಲಿ ಈ ಮಸಾಲೆ ಹಪ್ಪಳನ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಿಯಾಗೂ ಇರುತ್ತೆ. ಈಗ ಈ ಮಸಾಲೆ ಹಪ್ಪಳನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. 6ರಿಂದ 7 ಕರಿಬೇವಿನ ಕಡ್ಡಿಯ ಎಲೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಚಮಚ ಜೀರಿಗೆ, 1 ಚಮಚ ಗರಂ ಮಸಾಲ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪನ್ನು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 15 ಹಸಿರು ಮೆಣಸಿಕಾಯಿನ ತಗೊಂಡಿದ್ದೀನಿ, ಜೊತೆಗೆ ಅಕ್ಕಿ ಹಿಟ್ಟನ್ನು ತಗೋಬೇಕು. ಇಷ್ಟು ಸಾಮಗ್ರಿಗಳನ್ನು ಮಸಾಲೆ ಹಪ್ಪಳ ಮಾಡೋದಕ್ಕೆ ಬಳಸ್ತೀವಿ. ಈಗ ಒಂದು ಮಿಕ್ಸರ್ ಗ್ರೈಂಡರ್ಗೆ 15 ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈ ರೀತಿ ದಪ್ಪಗೆ ಹಂಗೆ ರುಬ್ಕೊಳ್ಳಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಹಂಗೆ ಒಂದು ರೌಂಡ್ ರುಬ್ಕೊಳ್ಳಿ ಸಾಕು. ಈಗ ಒಂದು ಪಾತ್ರೆಗೆ 1/4 ಲೀಟರಷ್ಟು ನೀರನ್ನ ಹಾಕಿ. ಆ ನೀರು ಸ್ವಲ್ಪ ಬಿಸಿ ಆಗಲಿ, ಜಾಸ್ತಿನೂ ಬಿಸಿ ಆಗೋದು ಬೇಡ. ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಬಟ್ಲಿನಲ್ಲಿ 1/4 ಬಟ್ಲಷ್ಟು ಅಕ್ಕಿ ಹಸಿಟ್ಟನ್ನು ಹಾಕಿ. ಅಕ್ಕಿ ಹಸಿಟ್ಟು ಹಾಕಿದ ತಕ್ಷಣ ಈ ನೀರು ಮತ್ತು ಹಸಿಟ್ಟು ಗಂಟು ಆಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಿರುಗಿಸ್ಕೊಳ್ಳಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಂತರ 5 ನಿಮಿಷ ಪ್ಲೇಟ್ ಮುಚ್ಚಿ ಅದು ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ರೀತಿ ಕುದಿ ಬಂದಾಗ ಸ್ವಲ್ಪ ಹಂಗೆ ತಿರುಗಿಸ್ಬಿಟ್ಟು ಈ ಕುದಿಗೆ ಸಾಂಬಾರು ಸೊಪ್ಪು, ಕರಿಬೇವು, ಚಿಟಿಕೆ ಅರಿಶಿನ, ಜೀರಿಗೆ, ಗರಂ ಮಸಾಲ ಇದೆಲ್ಲನೂ ಹಾಕಿ. ಆವಾಗಲೇ ನಾವು 1/4 ಬಟ್ಲಷ್ಟು ಹಸಿಟ್ಟು ಹಾಕ್ಕೊಂಡಿದ್ದು, ಅದೇ ಬಟ್ಲಲ್ಲಿ 1 ಬಟ್ಟಲಷ್ಟು ಹಸಿಟ್ಟನ್ನು ಹಾಕಿ, ಅಕ್ಕಿ ಹಸಿಟ್ಟನ್ನು ಹಾಕಿ. ಆಮೇಲೆ ರುಬ್ಬಿ ಇಟ್ಕೊಂಡಿರೋ ಅಂತಹ ಮೆಣಸಿನ್ಕಾಯಿನ ಹಾಕಿ. ನಂತರ 1 ಚಮಚ ಉಪ್ಪನ್ನು ಹಾಕಿ. ಐದು ನಿಮಿಷ ಬೇಯೋದಕ್ಕೆ ಇಡಿ. ನಂತರ ನೀಟಾಗಿ ತಿರುಗಿಸಿ. ನಾವು 1/4 ಟೀ ಸ್ಪೂನಷ್ಟು ಸೋಡಾನ ಇವಾಗ ಹಾಕ್ಕೊಳ್ತಾ ಇದ್ದೀವಿ. ನೀವು ಆವಾಗಲೇ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಾಗ ಆವಾಗಲೇ ಹಾಕ್ಕೊಳ್ಳಿ. ನೀವು ಸೋಡಾ ಹಾಕಿದ್ಮೇಲೆ ನೀಟಾಗಿ ಗಂಟೆಲ್ಲ ಹೋಗೋ ರೀತಿ ಚೆನ್ನಾಗಿ ಹಿಟ್ಟನ್ನು ಹೊಂದಿಸ್ಬೇಕು. ಕೆಲವ್ರ ಮನೇಲಿ ಮುದ್ದೆ ಮಾಡುವಂಥವ್ರಿಗೆ ಈ ಹಿಟ್ಟನ್ನು ಹೊಂದಿಸೋದು ಈಸಿ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇನಾಗಲ್ಲ, ನೀಟಾಗಿ ಚೆನ್ನಾಗಿ ಹೊಂದಿಸಿ. ನಂತರ ಒಂದು ಬಟ್ಟಲಿಗೆ ನೀರು ತಗೊಳ್ಳಿ. ನಿಮ್ಮ ಮನೇಲಿ ಜಲ್ಲಿ ಕವರ್ ಇದ್ದರೆ ಅಥವಾ ಜಲ್ಲಿ ಕವರ್ ತೊಗೊಳ್ಳಿ, ಇಲ್ಲ ಆಯಿಲ್ದ ಪ್ಯಾಕೆಟ್ ಕವರ್ಗಳಿದ್ದರೆ ಆ ಕವರ್ನ ತಗೊಳ್ಳಿ. ಆ ಕವರ್ನ ತೊಗೊಂಡು ನೀಟಾಗಿ 2 ಭಾಗನ ಕಟ್ ಮಾಡ್ಕೊಳ್ಳಿ. ನಂತರ ಹಪ್ಪಳ ಒತ್ತುವಂತಹ ಮಣೆಯನ್ನು ಕೂಡ ತಗೊಳ್ಳಿ. ಒಂದು ಚಾಪೆ ಹಾಸಿ ಅದ್ರ ಮೇಲೆ ಸೀರೆನ ಹಾಕಿ, ಸೀರೆ ಅಥವಾ ನಿಮ್ಮ ಹತ್ರ ವೇಲಿದ್ದರೆ ವೇಲ್ ಹಾಕಿಲ್ಲ, ಬೇರೆ ಬಟ್ಟೆನೂ ಹಾಕ್ಬೋದು, ಹಾಕಿ. ಈಗ ಹೊಂದಿಸಿರುವಂತಹ ಹಿಟ್ಟನ್ನು ತಗೊಂಡು ಒಂದು ತಟ್ಟೆಗೆ ಇಲ್ಲ ಪ್ಲೇಟ್ಗೆ ಹಾಕ್ಕೊಳ್ಳಿ.
ಸಣ್ಣದಾಗಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿಟ್ಕೊಳ್ಳಿ, ಸಣ್ಣದಾಗೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ಕೊಳ್ಳಿ, ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ರೀತಿ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳಿ. ಕೆಲವು ಟೈಮು ಉಂಡೆ ಮಾಡಬೇಕಾದ್ರೆ ಕೈಗೆ ಹಿಟ್ಟು ಅಂಟ್ಕೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಕೈಗೆ, ಇಲ್ಲ ಎಣ್ಣೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ, ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಈ ಮಸಾಲೆ ಹಪ್ಪಳ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಂಗೆ ಕೆಲವು ಟೈಮು ಸಡನ್ನಾಗಿ ಯಾರಾದರೂ ರಿಲೇಟಿವ್ಸ್ ಮನೆಗೆ ಬರ್ಬೋದು, ಅಥವಾ ನಾವು ಮನೇಲೆ ಟೊಮೊಟೊ ಸಾಂಬಾರು ಅಥವಾ ರಸಮ್ ಮಾಡಿದಾಗ ಸೈಡಿಗೆ ಸ್ನ್ಯಾಕ್ಸ್ ಥರ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ನಾನು ನಿಮಗೆ ಮೊದಲೇ ಹೇಳಿರೋ ರೀತಿ ಜಲ್ಲಿ ಕವರ್ ಅಥವಾ ಎಣ್ಣೆ ಕವರ್ ಯಾವುದನ್ನಾರ ಕಟ್ ಮಾಡಿ ಇಟ್ಕೊಳ್ಳಿ ಅಂತ. ನಾನು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕವರ್ನ ಹಪ್ಪಳ ಹೊತ್ತಂಥ ಮಣೆಗೆ 2 ಭಾಗಕ್ಕೂ ಹಾಕ್ಕೊಳ್ಳಿ. ಇದಕ್ಕೆ 2 ಭಾಗಕ್ಕೂ ಸ್ವಲ್ಪ ಎಣ್ಣೆನ ಹಚ್ಚಿ ನಾವು ಮಾಡಿ ಇಟ್ಕೊಂಡಿರುವಂತಹ ಉಂಡೆನ ಮಧ್ಯ ಭಾಗಕ್ಕೆ ಇಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿ. ನಂತರ ಈ ರೀತಿ ಬಂದ ಹಪ್ಪಳದ ಹಿಟ್ಟನ್ನು ಯಾವುದಾದ್ರೂ ಸೀರೆ ಅಥವಾ ಯಾವ್ದಾರ ಬಟ್ಟೆ ಮೇಲೆ ಹಾಕಿ, ಈ ರೀತಿ ಒಣಗಾಕಿ. ಇದೇ ರೀತಿ ನೀವು ಎಷ್ಟು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀರೋ ಅದೇ ರೀತಿ ಎಲ್ಲ ಹಪ್ಪಳಗಳನ್ನು ಹಂಗೆ ಪ್ರೆಸ್ ಮಾಡಿ ಈ ರೀತಿ ಎಲ್ಲನೂ ಒಣಗಾಕೊಳ್ಳಿ. ಮೂರು ಗಂಟೆಗೆ ಒಂದು ಸಲ ಹಪ್ಪಳನ ಮಡಚಾಕಿ. ನಾವು ಈ ರೀತಿ ಮಡಚಾಕ್ತೆ ಹೋದರೆ ಕೆಲವು ಹಪ್ಪಳಗಳು ಒಡೆದೋಗುತ್ತೆ. ಅದಕ್ಕಾಗಿ ಹಪ್ಪಳಗಳು ಒಣಗೋವರೆಗೂ ನೀವು 3ರಿಂದ 4 ಗಂಟೆಗೊಮ್ಮೆ ಒಂದು ಸಲ ಕೆಳಗೆ ಮೇಲೆ ಹಪ್ಪಳನ ಮಡಚಾಕ್ತಾಯಿರಿ. ಅದು ಹಪ್ಪಳ ಒಂದು ದಿನದೊಳಗೆ ಒಣಗುತ್ತೆ. ನೋಡಿ ನಾವು ಎಲ್ಲ ಹಪ್ಪಳಗಳನ್ನು ಒಂದು ದಿನದೊಳಗೆ ಎಲ್ಲ ಮಡಚಿ ಒಣಗಾಕಿದ್ದೀವಿ. ಎಲ್ಲ ಹಪ್ಪಳಗಳು ಒಣಗಿದ ಮೇಲೆ ಈ ರೀತಿ ಆಗಿದೆ. ಎಲ್ಲ ಮಸಾಲೆ ಎಲ್ಲ ಹಿಂಗೆ ಅಂಟ್ಕೊಂಡಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಹಪ್ಪಳ. ಈಗ ಈ ಹಪ್ಪಳನ ಎಣ್ಣೆಗೆ ಹಾಕೋಣ. ಎಲ್ಲ ಹಪ್ಪಳಗಳನ್ನು ನಮಗೆ ಎಷ್ಟು ಬೇಕಷ್ಟು ಹಪ್ಪಳಗಳನ್ನು ಎಣ್ಣೆಗೆ ಹಾಕಿ ಈಗ ತೆಗೆದಿಟ್ಕೊಂಡಿದ್ದೀನಿ. ಗರಿ ಗರಿಯಾಗಿ ಹಪ್ಪಳ ರೆಡಿಯಾಗಿದೆ ನೋಡಿ. ಗರಂ ಆಗಿ ಗರಿ ಗರಿಯಾಗಿ ಹಪ್ಪಳ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪಿಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.